ಇದು ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಸೆಕೆಂಡ್ ಡೇ ನಮ್ಮ ತಿರುಪತಿಯ ಪ್ರಯಾಣದ ವ್ಲಾಗ್ ಆಗಿರುತ್ತೆ. ನಾವು ಬೆಳಿಗ್ಗೆ ಬೇಗ ಎದ್ದು ಏನೋ ರೂಮಲ್ಲಿ ಹಾಲ್ಟ್ ಆಗಿದ್ವಿ ಅಂತ ಹೇಳಿದ್ನಲ್ವ, ನಾನು ಹೋದ ವಿಡಿಯೋದಲ್ಲೇ ನಾನು ಹೇಳಿದ್ದೆ. ರೂಮ್ ಮಾಡಿದ್ದೀವಿ, ಹಾಲ್ಟ್ ಆಗ್ತೀವಿ ನೆಕ್ಸ್ಟ್ ಡೇ ಮತ್ತು ಅಲ್ಲಿಗೆ ಹೋಗಬೇಕು ದರ್ಶನಕ್ಕೆ ಅಂತ ಹೇಳಿದ್ದೆ. ನಾವು ಬೆಳಿಗ್ಗೆ ಬೇಗನೆ ಎದ್ದು 4 ಗಂಟೆಗೆ ನಿದ್ದೆ ಎಚ್ಚರ ಆಯಿತು. ಅದೇ ಭಯದಲ್ಲಿ ನನಗಂತೂ ಎಲ್ಲಾದರೂ ಹೋಗಬೇಕು, ಏನಾದರೂ ಕೆಲಸ ಇದೆ ಅಂದಾಗ ನಿದ್ದೆ ಬರಲ್ಲ. ಮಧ್ಯರಾತ್ರಿ ಎಲ್ಲ ಮಧ್ಯೆ ಎಚ್ಚರ ಆಗುತ್ತೆ, ಹೋಗೋವ್ರಿಗೂ ಸಮಾಧಾನ ಆಗೋಲ್ಲ. ಬೆಳಿಗ್ಗೆ ಬೇಗ ಎದ್ದು ಒಂದು 6 ಗಂಟೆ ಆಗಿತ್ತು ನಾವು ಹೊರಟಾಗ. ಅಷ್ಟು ಬೇಗ ಸ್ನಾನ ಮಾಡ್ಕೊಂಡು ಹೊರಟ್ವಿ. ನಾವು ಇಲ್ಲಿಗೆ ಬಂದಾಗ 6:30 6:45 ಆಗಿತ್ತು ಅನಿಸುತ್ತೆ. ಆವಾಗ ತಾನೇ ಸೂರ್ಯ ಹುಟ್ಟಿದ್ದಾನೆ, ಅಂದರೆ ಇದು ಬಿಸಿಲು ಥರ ಬರ್ತಿದೆ. ನಾವು ಹೊರಟ್ವಿ. ನನಗೆ ಇಲ್ಲೊಂದು ಎಡವಟ್ಟಾಯಿತು, ಏನು ಅಂತ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ ಅದನ್ನು, ಆ ಇನ್ಸಿಡೆಂಟ್ನ. ಎಲ್ಲೇ ದೇವಸ್ಥಾನಕ್ಕೆ ಹೋಗಿರಲಿ, ಎಲ್ಲೇ ಟೂರಿಸ್ಟ್ ಪ್ಲೇಸಲ್ಲಿ ಹೋಗಿರಲಿ, ಎಲ್ಲಿ ಮೊಬೈಲ್ ಅಲೋ ಇರಲ್ವೋ ಅಲ್ಲಿ ನಾನು ಮೊಬೈಲ್ ತೆಗಿದೇ ಇರೋ ಥರ ಮಾಡಿದ್ದಾರೆ ಇಲ್ಲಿ. ಅದೇನಂತ ನಾನು ಹೇಳ್ತೀನಿ, ಬಟ್ ಫುಲ್ ವೀಡಿಯೋನ ನೋಡಿ ಏನೇನಾಯಿತು ಅಂತ ವಾಚ್ ಮಾಡಿ. ನೀವು ಮಧ್ಯ ಸ್ಕಿಪ್ ಮಾಡಿದ್ರೆ ಏನೆಲ್ಲ ಆಯಿತು, ಇಲ್ಲಿ ಹೆಂಗೆ ಸಿಚುವೇಶನ್ ಇರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಇದೇನು ನೋಡ್ತಿದ್ದೀರಾ, ಇದು ಕೆಳಗಡೆ ನಾವು ತಿರುಪತಿ ಬೆಟ್ಟಕ್ಕೆ ಏನು ಹೋಗ್ತೀವಿ ಅದ್ರ ಕೆಳಗಡೆ ಎಂಟ್ರೆನ್ಸ್ ಇದು ಏನು ಆರ್ಚ್ ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಈ ಥರ ವೆಹಿಕಲ್ಸ್ ಯಾಕೆ ನಿಲ್ಲಿಸಿದ್ದಾರೆ ಅಂತ ಅಂದ್ಕೊತಿದ್ದೀರಾ. ನಮಗೂ ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನಮಗೂ ಇದೇ ಥರ ಅನ್ನಿಸ್ತು. ಯಾಕೆ ಈ ಥರ ಎಲ್ಲ ವೆಹಿಕಲ್ ನಿಲ್ಲಿಸ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಮುಂದೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಏನಾದರೂ ಮಾಡ್ತಿದ್ದಾರಾ ಅಂತಲೇ ಕನ್ಫ್ಯೂಸ್ ಇತ್ತು. ಎಲ್ಲರೂ ಕಾರಿಂದ ಲಗೇಜ್ ಎತ್ಕೊಂಡು ಲೇಡೀಸ್ ಮತ್ತು ಜೆಂಟ್ಸು ಎಲ್ಲ ಹೋಗ್ತಿದ್ರು, ಡ್ರೈವರ್ನ ಒಬ್ಬರನ್ನ ಬಿಟ್ಟು. ಇನ್ನು ಮಿಕ್ಕಿದವರೆಲ್ಲ ಏನೇನಿದೆ ಲಗೇಜ್ ಎಲ್ಲ ತೊಗೊಂಡು ಒಳಗಡೆ ಹೋಗ್ತಾ ಇದ್ರು. ನಾವು ಇದೇ ಫಸ್ಟ್ ಟೈಮ್ ಇರೋದ್ರಿಂದ ತುಂಬ ಕನ್ಫ್ಯೂಸ್ಡ್ ಆಗಿದ್ವಿ. ಸರಿ ವೆಯ್ಟ್ ಮಾಡೋಣ, ಏನಾಗುತ್ತೆ ಅಂತ ನೋಡೋಣ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಹೋಗಿ ಎಲ್ಲ ತಿಳ್ಕೊಂಬಂದರು. ಯಾಕಂದರೆ ಇಲ್ಲಿ ಇಡೀ ಓಲ್ ಕಾರೇ ಚೆಕ್ ಮಾಡ್ತಾರೆ. ಮೊಬೈಲೆಲ್ಲ ಅಲೋ ಇರಲ್ಲ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಮೊಬೈಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಏನು ಅಂತ ನಾನು ಹೇಳ್ತೀನಿ. ಮೊಬೈಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅದೆಲ್ಲ ಚೆಕಿಂಗ್ ಆಯಿತು, ಅಲ್ಲೆಲ್ಲ ಚೆಕಿಂಗ್ ಮಾಡಿಸ್ಕೊಂಡು ಲಗೇಜ್ ಎಲ್ಲ ಚೆಕಿಂಗ್ ಮಾಡಿಸ್ಕೊಂಡು ಫುಲ್ ಓಲ್ ಕಾರ್ ಚೆಕ್ ಮಾಡ್ತಾರೆ, ಏನಾದರೂ ಬೇರೆ ಐಟಮ್ಸ್ ಇದೆಯಾ ಅಂತ. ಇಲ್ಲಿ ಒಳಗಡೆ ಎಲ್ಲ